ಒಂದು ಸಲ ಏನಾಗತ್ತೆ, ಈ ಉಡುಪಿ ಕ್ಷೇತ್ರಕ್ಕೆ ಬಂದಾಗ ವ್ಯಾಸರಾಜರು ಮೂಲ ಗೋಪಾಲಕೃಷ್ಣ ದೇವರಿಗೆ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಈ ಕಡೆ ಕನಕದಾಸರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ವ್ಯಾಸರಾಜರಿಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ. ಶಿಷ್ಯರನ್ನ ಕರೆದು ವ್ಯಾಸರಾಜರು ಹೇಳ್ತಾರೆ, ಆ ಕನಕ ಎಲ್ಲೋ ಅಲ್ಲಿ ಕಲ್ ಮೇಲೆ ಅಭಿಷೇಕ ಮಾಡ್ತಾ ಕೂತಿರ್ತಾನೆ, ನೀರು ಹಾಕ್ತಾ ಕೂತಿರ್ತಾನೆ. ಆ ಕನಕನಿಗೆ ಸ್ವಲ್ಪ ನಿಲ್ಲಲಿಕ್ಕೆ ಹೇಳು, ಗುರುಗಳಾದ ವ್ಯಾಸರಾಜರು ಸ್ವಲ್ಪ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ತನಕ ನೀನು ಸುಮ್ಮನೆ ಕೂತ್ಕೋ ಅಂತ ಕನಕನಿಗೆ ಹೇಳಿ ಬನ್ನಿ ಅಂತ ಹೇಳಿದ್ರು. ರಾಘವೇಂದ್ರ ತೀರ್ಥರು ಹೇಳ್ತಾರೆ, ನಮ್ಮಿಂದ ಇನ್ನೊಬ್ಬರಿಗೆ ಭಯ ಆಗಬಾರದು, ಇನ್ನೊಬ್ಬರಿಂದ ನಮಗೂ ಭಯ ಉಂಟಾಗಬಾರದು, ಇದನ್ನೇ ಅಭಯ ಅಂತ ಕರೆದು. ಅವನು ತುಂಬಾ ಕಷ್ಟಪಟ್ಟಿದ್ದಂತೆ ರಾಜ. ಆ ಉಗ್ರಾಣದಲ್ಲಿ ಇದ್ದ ಎಲ್ಲಾ ಪದಾರ್ಥಗಳನ್ನು ತೆಗೆದುಕೊಟ್ಟಿದ್ದ. ತೆಗೆದುಕೊಡೋದ್ರಿಂದ ಬರಗಾಲ ಆಗಲಿ ಅಥವಾ ಕ್ಷಾಮ ಆಗಲಿ ಏನಾದ್ರೂ ಪರಿಹಾರ ಆಗತ್ತಾ? ಇದನ್ನ ಪರಿಹಾರ ಮಾಡಲಿಕ್ಕೆ ಸಾಮರ್ಥ್ಯ ಇರೋದು ರಾಯರಿಗೆ ಮಾತ್ರ ಅಂತ ತಿಳಿದು ರಾಯರ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಒಂದು ಬೀಜ ಮಂತ್ರವನ್ನ ಬರೆದು ರಾಜನ ಉಗ್ರಾಣದಲ್ಲಿ ರಾಘವೇಂದ್ರ ತೀರ್ಥರು ಇಟ್ಟಾಗ ರಾಯರು ರಾಜನಿಗೆ ಹೇಳ್ತಾರಂತೆ, ಪ್ರಜೆಗಳಿಗೆ ಎಷ್ಟು ಬೇಕಾದರೂ ಕೂಡ ಧಾನ್ಯವನ್ನ ಕೊಡು. ರಾಜ ಕೊಡ್ತಾನೆ. ಎಷ್ಟು ತೆಗೆದುಕೊಟ್ಟರೂ ಕೂಡ ಆ ಉಗ್ರಾಣದಲ್ಲಿರ್ತಕ್ಕಂಥ ಧಾನ್ಯಗಳು ಖಾಲಿ ಆಗ್ಲಿಲ್ಲಂದು. ಹಾಗಾದ್ರೆ ರಾಯರ ಅಭಯದಾನ ಆ ರಾಜನಿಗೆ ಎಷ್ಟು ಧೈರ್ಯವನ್ನು ತಂದುಕೊಟ್ಟಿತ್ತು, ಆಲೋಚನೆಯನ್ನು ಮಾಡಿ. ದೈವಿ ಸಂಪತ್ತು ಭಗವದ್ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲ್ಪಟ್ಟಿದೆ, ಬೇರೆ ಬೇರೆ ಗ್ರಂಥಾಂತರಗಳಲ್ಲಿ ಏನೆಲ್ಲ ತಿಳಿಸಿದ್ದಾರೆ ಅನ್ನೋದನ್ನು ಕೂಡ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಪರಮಪೂಜ್ಯ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಲ್ಲಿ ವೇದಾಂತ ಅಧ್ಯಯನಗಳನ್ನು ನಡೆಸಿ ಬೆಂಗಳೂರಿನ ಅನೇಕ ಕಡೆ ಜ್ಞಾನ ಕಾರ್ಯವನ್ನು ಅವರು ನಡೆಸ್ತಾ ಇದ್ದಾರೆ. ಪೂಜ್ಯ ಆಚಾರ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸತೀರ್ಥರ ಆರಾಧನೆಯ ಪರ್ವಕಾಲದಂದು ನಾವೆಲ್ಲರೂ ಕೂಡ ಸೇರಿದ್ದೇವೆ. ಶ್ರೀಮದ್ ವ್ಯಾಸತೀರ್ಥರ ಬಗ್ಗೆ ಒಂದು ಮಾತನ್ನ ಹೇಳಿ ನಾನು ಭಗವದ್ಗೀತೆಯ ಉಪನ್ಯಾಸವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ವ್ಯಾಸತೀರ್ಥರಿಗೂ ಉಡುಪಿಗೂ ಒಂದು ಅವಿನಾಭಾವ ಸಂಬಂಧ. ವ್ಯಾಸತೀರ್ಥರು ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅನ್ನೋ 3 ಗ್ರಂಥಗಳನ್ನು ಏನು ರಚನೆ ಮಾಡಿದ್ದಾರೆ, ದಾರ್ಶನಿಕ ಪ್ರಪಂಚಕ್ಕೆ ನೀಡಿದ ಮಹೋನ್ನತ ಕೊಡುಗೆ ವ್ಯಾಸತೀರ್ಥರದ್ದಾಗಿದೆ. ಪ್ರಾಯ ಕನಕದಾಸರು, ವ್ಯಾಸತೀರ್ಥರು ಇವರೆಲ್ಲರೂ ಕೂಡ ಸಮಕಾಲೀನರು. ವ್ಯಾಸತೀರ್ಥರ ಕಾಲದಲ್ಲಿ ಕನಕದಾಸರು ಉಡುಪಿಗೆ ಬಂದಿರ್ತಾರೆ. ಕನಕದಾಸರಿಗೂ ಉಡುಪಿಗೂ ಯಾವ ಸಂಬಂಧ ಇದೆ ಅಂತ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಒಂದು ಸಲ ಏನಾಗತ್ತೆ, ಈ ಉಡುಪಿ ಕ್ಷೇತ್ರಕ್ಕೆ ಬಂದಾಗ ವ್ಯಾಸರಾಜರು ಮೂಲ ಗೋಪಾಲಕೃಷ್ಣ ದೇವರಿಗೆ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಈ ಕಡೆ ಕನಕದಾಸರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ವ್ಯಾಸರಾಜರಿಗೆ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ. ಶಿಷ್ಯರನ್ನ ಕರೆದು ವ್ಯಾಸರಾಜರು ಹೇಳ್ತಾರೆ, ಆ ಕನಕ ಎಲ್ಲೋ ಅಲ್ಲಿ ಕಲ್ ಮೇಲೆ ಅಭಿಷೇಕ ಮಾಡ್ತಾ ಕೂತಿರ್ತಾನೆ, ನೀರು ಹಾಕ್ತಾ ಕೂತಿರ್ತಾನೆ. ಆ ಕನಕನಿಗೆ ಸ್ವಲ್ಪ ನಿಲ್ಲಲಿಕ್ಕೆ ಹೇಳು,
ಗುರುಗಳಾದ ವ್ಯಾಸರಾಜರು ಸ್ವಲ್ಪ ಪೂಜೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ತನಕ ನೀನು ಸುಮ್ಮನೆ ಕುತ್ಕೋ ಅಂತ ಕನಕನಿಗೆ ಹೇಳಿ ಬನ್ನಿ ಅಂತ ಹೇಳಿದ್ರು. ಎಲ್ಲ ಆ ಶಿಷ್ಯರು ಹೋಗಿ ನೋಡ್ತಾರೆ, ಕನಕದಾಸರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೀರಿನಿಂದ ಕಲ್ಲಿಗೆ ಅಭಿಷೇಕವನ್ನು ಮಾಡ್ತಾ ಇದ್ರು. ಆದ್ದರಿಂದ ವ್ಯಾಸರಾಜರಿಗೆ ತಮ್ಮ ಮಠದಲ್ಲಿ ಆ ಮೂಲ ಗೋಪಾಲಕೃಷ್ಣ ದೇವರಿಗೆ ಪೂಜೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾದ್ರೆ ವ್ಯಾಸರಾಜರಿಗೂ ಕನಕದಾಸರಿಗೂ ಇದ್ದ ಒಂದು ಅವಿನಾಭಾವ ಸಂಬಂಧ, ಮನಃಪೂರ್ವಕವಾದ ಸಂಬಂಧ, ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ವ್ಯಾಸರಾಜರು ಸಂಚಾರವನ್ನ ಮಾಡ್ತಾ ಪಶ್ಚಿಮ ಬಂಗಾಳ ಕ್ಷೇತ್ರಕ್ಕೆ ಹೋಗ್ತಾರೆ. ಒಬ್ಬ ಪಕ್ಷಧರ ಮಿಶ್ರ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ಇಡೀ ಭರತ ಖಂಡದಲ್ಲಿ ಇರತಕ್ಕಂಥ ಎಲ್ಲ ವಿದ್ವಾಂಸರನ್ನು ಕೂಡ ಗೆದ್ದು ಅಜೇಯನಾಗಿ ಉಳಿದಂಥ ಒಬ್ಬ ದೊಡ್ಡ ವಿದ್ವಾಂಸನಾಗಿದ್ದ ಆಗಿನ ಕಾಲದಲ್ಲಿ ಪಕ್ಷಧರ ಮಿಶ್ರ ಅನ್ನೋ ಒಬ್ಬ ವಿದ್ವಾಂಸ ವ್ಯಾಸರಾಜರನ್ನ ಕಾಣ್ತಾನೆ. ವ್ಯಾಸರಾಜರ ಹತ್ರ ವಾಕ್ಯಾರ್ಥವನ್ನ ನಡೆಸ್ತಾನೆ, ಸೋಲ್ತಾನೆ. ಸೋತ ತಕ್ಷಣ ಆ ಪಕ್ಷಧರ ಮಿಶ್ರ ಕೇಳಿದ್ದೇನೆಂದ್ರೆ, ನಿಮ್ಮ ಗುರುಗಳು ಯಾರು ಅಂತ. ನಿಮ್ಮ ಗುರುಗಳು ಯಾರು? ನೇರ ಆ ಪಶ್ಚಿಮ ಬಂಗಾಳ ಕ್ಷೇತ್ರದಿಂದ ಶ್ರೀಪಾದರಾಜರು ಯಾವ ಸನ್ನಿಧಾನದಲ್ಲಿ ಇರ್ತಾರೋ ಅಲ್ಲಿಗೆ ಬಂದು ಉದ್ದಂಡ ನಮಸ್ಕಾರ ಹಾಕಿ ಶ್ರೀಪಾದರಾಜರ ಹತ್ರ ವ್ಯಾಸತೀರ್ಥರ ಗುಣಗಾನವನ್ನು ಮಾಡ್ತಾನಂತೆ ಪಕ್ಷಧರ ಮಿಶ್ರ. ಏನ್ ಹೇಳ್ತಾನೆ ಗೊತ್ತಾ? ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ಮಿಶ್ರೋ ನಾವೈಕ್ಷಿ ಅಂತ ಒಂದು ಮಾತು. ಪಕ್ಷಧರ ಮಿಶ್ರ ಅನ್ನೋ ಒಬ್ಬ ವಿದ್ವಾಂಸ ತನ್ನ ಜೀವನದಲ್ಲಿ ಯಾವ ಗ್ರಂಥಗಳ ಅಧ್ಯಯನವನ್ನ ಮಾಡಿದ್ದಾನೋ ತಮ್ಮ ಶಿಷ್ಯರಾದ ವ್ಯಾಸತೀರ್ಥರು ಅಧ್ಯಯನ ಮಾಡಿದ್ದಾರೆ. ಅಷ್ಟೇ ಆಗಿದ್ರೆ ದೊಡ್ಡ ಸಂಗತಿ ಆಗ್ತಾ ಇರಲಿಲ್ಲ. ಯದನಧೀತಂ ತದಪ್ಯಧೀತಂ. ಈ ಪಕ್ಷಧರ ಮಿಶ್ರ ಯಾವುದನ್ನ ನೋಡಿಲ್ವೋ, ಯಾವುದನ್ನ ಅಧ್ಯಯನ ಮಾಡಿಲ್ಲವೋ ಅದನ್ನೂ ಕೂಡ ನಿಮ್ಮ ಶಿಷ್ಯರಾದ ವ್ಯಾಸತೀರ್ಥರು ಅಧ್ಯಯನ ಮಾಡಿ ಇವತ್ತಿನ ದಿನ ಅಜೇಯನಾದ ನನ್ನನ್ನು ಸೋಲಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಶಿಷ್ಯನ ವಾಗ್ವೈಖರಿ, ವಿದ್ಯಾ ಸಂಪತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿ ವ್ಯಾಸತೀರ್ಥರ ಗುರುಗಳಾದ ಶ್ರೀಪಾದರಾಜರ ಸನ್ನಿಧಾನಕ್ಕೆ ಬಂದು ಆ ಪಕ್ಷಧರ ಮಿಶ್ರ ನಮಸ್ಕಾರವನ್ನ ಮಾಡಿ ವ್ಯಾಸತೀರ್ಥರ ಗುಣಗಾನವನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ವ್ಯಾಸತೀರ್ಥರು ದಾಸ ಸಾಹಿತ್ಯಕ್ಕೆ, ವ್ಯಾಸ ಸಾಹಿತ್ಯಕ್ಕೆ ನೀಡಿದ ಒಂದೊಂದು ಸೇವೆಯೂ ಕೂಡ ಅದು ಅನುಪಮವಾದದ್ದು. ಆದ್ದರಿಂದ ಇವತ್ತಿಗೂ ಕೂಡ ಸುಮಾರು 4 ಶತಮಾನಗಳು ಕಳೆದರೂ ಕೂಡ ವ್ಯಾಸತೀರ್ಥರಂಥ ಜ್ಞಾನಿಗಳನ್ನ, ಮಹನೀಯರನ್ನು ನಾವು ಸ್ಮರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಅವರ ಕೊಡುಗೆ, ಅವರ ತ್ಯಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ನಾವು ಸ್ಮರಣೆ ಮಾಡ್ತಾ, ಇವತ್ತಿನ ದಿನ ನಾನು ಭಗವದ್ಗೀತೆಯಲ್ಲಿ ದೈವಿ ಸಂಪತ್ತು ಅನ್ನೋ ವಿಷಯದ ಬಗ್ಗೆ ಸುಮಾರು 4-5 ದಿನಗಳ ಕಾಲ ಗುರುಗಳ ಅನುಗ್ರಹದಿಂದ ಅನುವಾದ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಪ್ರಾಯ ಭಗವದ್ಗೀತೆ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಭಗವದ್ಗೀತೆಯ ಬಗ್ಗೆ 1-2 ಮಾತುಗಳನ್ನು ಹೇಳಬೇಕು ಅಂತಾದರೆ, ಒಬ್ಬ ಮನುಷ್ಯ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಥವಾ ತಾನು ತುಂಬಾ ದ್ವಂದ್ವದಲ್ಲಿ ಇದ್ದಾಗ ಯಾವ ರೀತಿ ನಾನು ವರ್ತಿಸಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಕ್ಕಂತಹ ಒಂದು ಗ್ರಂಥ ಅದು ಭಗವದ್ಗೀತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಗೀತೆಯ ಬಗ್ಗೆ ನೋಡೋದಾದ್ರೆ, ಗೀತೆಯನ್ನ ಉಪದೇಶ ಮಾಡಿದ್ದು ಕೃಷ್ಣ ಪರಮಾತ್ಮ, ಅದನ್ನ ಗ್ರಂಥ ರೂಪಕ್ಕೆ ತಂದವರು ವೇದವ್ಯಾಸದೇವರು ಮಹಾಭಾರತದಲ್ಲಿ. ಹಾಗಾದ್ರೆ ಗ್ರಂಥ ರೂಪಕ್ಕೆ ಇಳಿಸಿದವರೂ ಕೂಡ ವೇದವ್ಯಾಸದೇವರು, ಉಪದೇಶಿಸಿದ ಮಹಾನುಭಾವನೂ ಕೂಡ ಕೃಷ್ಣ ಪರಮಾತ್ಮ. ಹಾಗಾದ್ರೆ ಈ ಭಗವದ್ಗೀತೆಯ ಗ್ರಂಥದ ಮಹತ್ವವನ್ನ ನಾನು ಏನು ಅಂತ ವರ್ಣನೆ ಮಾಡಲಿ? ಸಾಧ್ಯವೇ ಇಲ್ಲ. ಹೀಗೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ ಅಂತ ಹೇಳಿ ಆ ಭಗವದ್ಗೀತೆಯ ಬಗ್ಗೆ ಕೊಂಡಾಡ್ತಾರೆ. ನಮಗೆ ಜೀವನದಲ್ಲಿ 4 ಬೇಕಂತೆ. ಯಾವುದು ಗೊತ್ತಾ 4? ಗೀತಾ,
ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತಃ ಚತುರ್ಗಕಾರ ಸಂಯುಕ್ತೋ ಪುನರ್ಜನ್ಮನ ವಿದ್ಯತೆ. ನಾವು ಜೀವನದಲ್ಲಿ ಏನು ಮಾಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ, 4 ಗಕಾರಗಳನ್ನು ನಮ್ಮ ಜೀವನದಲ್ಲಿ ಇಟ್ಕೊಂಡ್ರೆ ಸಾಕಂತೆ ಇನ್ಯಾವತ್ತೂ ಕೂಡ ನಮಗೆ ಪುನರ್ಜನ್ಮ ಅನ್ನೋದು ಇರೋದಿಲ್ಲ. ಯಾವುದದು 4 ಗಕಾರ? ಮೊದಲಿಗೆ ಹೇಳ್ತಕ್ಕಂಥ ಮಾತು ಗೀತಾ. ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಯಾವ ಭಗವದ್ಗೀತಾ ಅನ್ನೋ ಗ್ರಂಥ ಇದೆ, ಈ ಗೀತೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಗಂಗಾಚ, ಒಂದು ಪ್ರಸಿದ್ಧವಾದ ನಾಣ್ಣುಡಿ ಇಲ್ವಾ? ಗಂಗಾ ಸ್ನಾನ, ತುಂಗಾ ಪಾನ ಅಂತ ಒಂದು ಪ್ರಸಿದ್ಧವಾದ ಮಾತು. ಬದುಕಿದ್ದಾಗ ಭಗವಂತನ ಸಾಕ್ಷಾತ್ ಪ್ರತಿರೂಪದಂತೆ ಇರುವಂತಹ ಯಾವ ಗಂಗೆ ಇದೆ, ಆ ಗಂಗಾ ನದಿಯಲ್ಲಿ ಒಂದು ಬಾರಿಯಾದರೂ ಕೂಡ ನಾನು ಅವಗಾಹನ ಸ್ನಾನ ಮಾಡಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಪೇಕ್ಷೆಯನ್ನು ಪಡ್ತಾನೆ. ಅದಕ್ಕೆ ಮುಖ್ಯ ಕಾರಣ, ನಾವೇನು ಪಾಪಗಳನ್ನು ಮಾಡ್ತೇವೆ ನಮಗೆ ಗೊತ್ತಿರಲ್ಲ. ಗೊತ್ತಿದ್ದು ಮಾಡ್ತಕ್ಕಂಥ ಪಾಪಗಳು ಕೆಲವು, ಗೊತ್ತಿಲ್ಲದೆ ಮಾಡ್ತಕ್ಕಂಥ ಪಾಪಗಳು ಇನ್ನು ಕೆಲವು. ಆದ್ದರಿಂದ ಏನ್ ಪಾಪ ಮಾಡಿದ್ದೇವೋ ನಮಗಂತೂ ಗೊತ್ತಿಲ್ಲ. ಮಾಡಿರೋ ಎಲ್ಲ ಪಾಪಗಳು ಕೂಡ ಆ ಗಂಗೆಯಲ್ಲಿ ಸ್ನಾನ ಮಾಡೋದರಿಂದ ಪರಿಹಾರ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಬ್ಬ ಪುರುಷನೂ ಕೂಡ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಗೀತಾ ಗಂಗಾಚ ಗಾಯತ್ರಿ, ಗಾಯತ್ರಿ ಮಂತ್ರವನ್ನ, ಹಾಗೆ ಗೋವಿಂದೇತಿ ಹೃದಯ ಸ್ಥಿತಃ, ಪರಮಾತ್ಮನ ಗೋವಿಂದ ರೂಪಿ ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡಿದ್ವಿ ಅಂತ ಆದರೆ ನಿಶ್ಚಯವಾಗಿಯೂ ಕೂಡ ನಮಗೆ ಪುನರ್ಜನ್ಮ ಇಲ್ಲ ಅನ್ನೋದನ್ನ ಶಾಸ್ತ್ರಕಾರರು ಅಲ್ಲಲ್ಲಿ ನಮಗೆ ಒತ್ತಿ ಒತ್ತಿ ನಮಗೆ ಹೇಳ್ತಾರೆ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಭಗವದ್ಗೀತಾ ಗ್ರಂಥದ ಬಗ್ಗೆ ಹೇಳಬೇಕಾದ್ರೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಡ್ತಾರೆ. ಒಂದು ಭಗವದ್ಗೀತೆ, ಇನ್ನೊಂದು ವಿಷ್ಣು ಸಹಸ್ರನಾಮ. ಈ 2 ಗ್ರಂಥಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡಬೇಕು. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪಾರಾಯಣದ ರೂಪದಲ್ಲಿ ಈ 2 ಗ್ರಂಥಗಳನ್ನು ಕೂಡ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗೆ ಈ ಭಗವದ್ಗೀತೆಯ ಹಿನ್ನೆಲೆಯನ್ನ ನೋಡ್ತಾ ಕೃಷ್ಣ ಪರಮಾತ್ಮ ಅನೇಕ ಪ್ರಶ್ನೆಗಳಿಗೆ, ಅರ್ಜುನನ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾನೆ. ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟದ್ದಲ್ಲ, ಅರ್ಜುನನನ್ನ ನಿಮಿತ್ತೀಕರಿಸಿಕೊಂಡು ಈ ಪ್ರಪಂಚದಲ್ಲಿ ಇರತಕ್ಕಂಥ ನಮಗೆ ಯಾವ ಯಾವ ಸಂದೇಹಗಳು ಬರ್ತಾವೋ ಈ ಎಲ್ಲ ಸಂದೇಹಗಳನ್ನೂ ಕೂಡ ಈ ಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿಯೇ ಪರಿಹಾರ ಮಾಡಿಕೊಟ್ಟು ನಮ್ಮಂಥ ಪಾಮರರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿದರೆ ಕೃಷ್ಣ ಪರಮಾತ್ಮನ ಕಾರುಣ್ಯ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಗೀತೆಯ ಹಿನ್ನೆಲೆಯನ್ನ ವರ್ಣನೆ ಮಾಡ್ತಾ ಹೋದ್ರೆ ಅದು ಸಾಧ್ಯವೇ ಇಲ್ಲ. ಗೀತೆ ನೋಡ್ಲಿಕ್ಕೆ 700 ಶ್ಲೋಕ ಅಷ್ಟೇ, ಆದರೆ ಎಷ್ಟು ಹೇಳಿದರೂ ಕೂಡ ಮುಗಿಸ್ಲಿಕ್ಕಾಗದೇ ಇರತಕ್ಕಂತಹ ಶಾಸ್ತ್ರದ ತತ್ವಗಳನ್ನು ತನ್ನ ಒಡಲಲ್ಲಿ ತುಂಬಿಕೊಂಡಿರತಕ್ಕಂತಹ ಮಹೋನ್ನತ ಕೃತಿ ಅದು ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಭಗವದ್ಗೀತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಇಂತಹ ಭಗವದ್ಗೀತೆಯಲ್ಲಿ ದೈವಿ ಸಂಪತ್ತು ಅನ್ನೋ ವಿಷಯದಲ್ಲಿ ನಾವು ಚಿಂತನೆಯನ್ನ ಮಾಡೋದಾದರೆ ಕೃಷ್ಣ ಪರಮಾತ್ಮ 16ನೇ ಅಧ್ಯಾಯದಲ್ಲಿ ಅರ್ಜುನನನ್ನ ಕುರಿತು ದೈವಿ ಸಂಪದ್ವಿಮೋಕ್ಷಾಯ ಅನ್ನೋ ಒಂದು ಶಬ್ದವನ್ನ, ಒಂದು ವಾಕ್ಯ ಪ್ರಯೋಗವನ್ನು ಮಾಡ್ತಾನೆ. ದೈವಿ ಸಂಪತ್ತು ಯಾವುದು, ಆಸುರಿ ಸಂಪತ್ತು ಯಾವುದು, ಯಾವ ಸಂಪತ್ತನ್ನ ಆಶ್ರಯಿಸಿದರೆ ಈ ಸಂಸಾರ ಬಂಧನದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ. ನಿಮಗೆ ಅದೇ ಅಲ್ವಾ, ಬೆಳಿಗ್ಗೆ ಎದ್ರೆ ಸಾಕು ಒಂದಲ್ಲ ಒಂದು ಸಮಸ್ಯೆನೆ.
ರಾತ್ರಿ ನಿದ್ದೆ ಹತ್ತತ್ತೋ ಇಲ್ವೋ ಅನ್ನೋ ಭಯ. ಇವತ್ತಿನ ದಿನ ಒಬ್ಬ ಮನುಷ್ಯ ರಾತ್ರಿ ಕಾಲ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣ. ಹಾಗಾದ್ರೆ ಏನ್ ಮಾಡಬೇಕು? ಈ ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸಿ ಈ ಸಂಸಾರ ಬಂಧನದಿಂದ ಮುಕ್ತಗೊಂಡು ಮೋಕ್ಷ ಲೋಕಕ್ಕೆ ಹೋಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ದೈವಿ ಸಂಪತ್ತನ್ನ ಅಳವಡಿಸಿಕೊಂಡರೆ ನಿಶ್ಚಯವಾಗಿಯೂ ಕೂಡ ನೀವೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಯಾವುದು ದೈವಿ ಸಂಪತ್ತು? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಎಷ್ಟು ಸೊಗಸಾಗಿ ಕೃಷ್ಣ ಪರಮಾತ್ಮ ಪುಟ್ಟ ಮಕ್ಕಳಿಗೂ ಅರ್ಥ ಆಗುವಂತೆ ಆಯಾಯ ಶಬ್ದಗಳನ್ನೇ ಪ್ರಯೋಗ ಮಾಡಿ ಆ ಅರ್ಜುನನ ಸಂದೇಹವನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಿ, ಮೊದಲು ಅಭಯಂ. ದೈವಿ ಸಂಪತ್ತಿನಲ್ಲಿ ಇರುವ ಮೊದಲನೇ ಗುಣ ಯಾವುದು ಅಂತ ಹೇಳಿದರೆ ಅಭಯ. ಏನ್ ಅಭಯ ಅಂತ ಹೇಳಿದ್ರೆ, ಅಭಯ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಚಿಂತನೆ ಮಾಡಬಹುದು. ರಾಘವೇಂದ್ರ ತೀರ್ಥರು ಹೇಳ್ತಾರೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಹ. ನಮ್ಮಿಂದ ಇನ್ನೊಬ್ಬರಿಗೆ ಭಯ ಆಗಬಾರದು, ಇನ್ನೊಬ್ಬರಿಂದ ನಮಗೂ ಭಯ ಉಂಟಾಗಬಾರದು. ಇದನ್ನೇ ಅಭಯ ಅಂತ ಕರೆದು ನಾವೆಲ್ಲ ಬದುಕ್ತಿದ್ದೇವೆ. ಇವತ್ತಿನ ದಿನ ಜೀವನದಲ್ಲಿ ಎಷ್ಟು ಭಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಮನೆಯಿಂದ ಹೊರಗಡೆ ಹೋದ್ರೆ ವಾಪಸ್ ಮನೆಗೆ ಬರ್ತೇವೋ ಇಲ್ವೋ ಅನ್ನೋದೇ ನಮಗೆ ಗೊತ್ತಿಲ್ಲ. ಅಷ್ಟು ಭಯ ನಮಗೆ ಜೀವನದಲ್ಲಿ ಇವತ್ತಿನ ದಿನ ಅಳವಡಿಸಿಕೊಂಡಿದೆ. ಹಾಗಾಗಿ ಈ ಜೀವನದಲ್ಲಿ ಬದುಕಿದ್ದಾಗ ಸಹಜವಾಗಿ ಇನ್ನೊಬ್ಬರಿಂದ ನಮಗೆ ಭಯ ಅನ್ನೋದು ಇದ್ದೇ ಇರತ್ತೆ. ಇನ್ನೊಬ್ಬರಿಂದಲೂ ಕೂಡ ನಾವು ಭಯವನ್ನು ಪಡ್ಲಿಕ್ಕೆ ಹೋಗಬಾರ್ದು. ಅಷ್ಟೇ ಅಲ್ಲ, ನಮ್ಮಿಂದಲೂ ಇನ್ನೊಬ್ಬರಿಗೆ ಭಯ ಉಂಟಾಗಬಾರ್ದು ಅನ್ನೋದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ನಾವು ಹತ್ರ ಬಂದ್ರೆ ಯಾಕಪ್ಪ ಬಂದ ಇವನು, ಬಂದ್ರಿ ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರ್ತಾನೆ, ಹಾಗೆ ಹೀಗೆ ರಗಳೆ ಮಾಡ್ತಾನೇ ಇರ್ತಾನೆ ಅನ್ನುವಂತಹ ಯಾವ ಒಂದು ದ್ವಂದ್ವ ಇದೆ, ಇದು ಒಂದು ಅರ್ಥದಲ್ಲಿ ಭಯವೇ. ಹಾಗಾಗಿ ನಮ್ಮಿಂದಲೂ ಇನ್ನೊಬ್ಬರಿಗೆ ಭಯ ಉಂಟಾಗಬಾರದು, ಇನ್ನೊಬ್ಬರಿಂದಲೂ ನಮಗೆ ಭಯ ಉಂಟಾಗಬಾರದು. ಈ ಗುಣವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಅಭಯ ಅನ್ನೋ ಗುಣವನ್ನ ನಾವು ಅಳವಡಿಸಿಕೊಂಡಂತಾಗತ್ತೆ. ಅದರ ಉಪನಿಷತ್ತು ಇನ್ನೂ ಸೊಗಸಾಗಿ ನಮಗೆ ಹೇಳ್ತಾ, ಅಭಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಭಗವಂತನ ಭಯ ನಮಗೆ ಜೀವನದಲ್ಲಿ ಇರಬೇಕು ಅಂತ ಅರ್ಥ. ಹೇಳೋದು ಅಭಯ, ಅದರ ವ್ಯಾಖ್ಯಾನ ಮಾಡೋದು ಭಯ ಇರಬೇಕು. ಏನು? ಆಚಾರ್ಯರ ಗೀತಾ ಭಾಷ್ಯದಲ್ಲಿ ಹೇಳಬೇಕಾದ್ರೆ ಆತ್ ಅನ್ನೋ ಶಬ್ದಕ್ಕೆ ಅರ್ಥ ಭಗವತಃ. ಭಯಂ ಅಂತ ಹೇಳಿಬಿಟ್ರೆ ಭಯ. ನಮಗೆ ಜೀವನದಲ್ಲಿ ಪ್ರಪಂಚದ ಭಯ, ಕಳ್ಳರ ಭಯ, ಪೊಲೀಸರ ಭಯ, ಜನರ ಭಯ, ಅಥವಾ ನಮ್ಮಿಂದ ಇನ್ನೊಬ್ಬರಿಗೆ ಭಯ, ಈ ಭಯ ಇಲ್ಲದೆ ಇದ್ದರೂ ಕೂಡ ಭಗವಂತನ ಭಯ ನಮಗೆ ಜೀವನದಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಇವತ್ತಿನ ದಿನ ಅಲ್ಪ ಸ್ವಲ್ಪ ಪುಣ್ಯದ ಕೆಲಸಗಳನ್ನು ನಾವು ಜೀವನದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಭಕ್ತಿಯಿಂದ ಮಾಡ್ತಕ್ಕಂಥವ್ರು ತುಂಬ ಕಡಿಮೆಯೇ. ಯಾಕೆ ನಾವು ಭಗವಂತನ ಆರಾಧನೆಯನ್ನು ಮಾಡ್ತೇವೆ ಅಂದರೆ,
ಇದು ಮಾಡದೇ ಇದ್ರೆ ಅದಾಗತ್ತೆ, ಅದು ಮಾಡದೇ ಇದ್ರೆ ಇದಾಗತ್ತೆ. ಹೀಗೆ ಆ ಭಯ ಅನ್ನೋದು ಏನಿದೆ ನೋಡಿ, ಈ ಭಯವೇ ಪ್ರತಿಯೊಬ್ಬ ಪುರುಷನನ್ನೂ ಕೂಡ ಸನ್ಮಾರ್ಗದಲ್ಲಿ ಇರುವಂತೆ ಪ್ರೇರಣೆಯನ್ನ ಮಾಡಿ ದುರ್ಮಾರ್ಗದಲ್ಲಿ ಪ್ರವೃತ್ತಿ ಆಗದೇ ಇರುವಂತೆ ಅವನನ್ನ ಪ್ರೇರಣೆ ಮಾಡು. ದೇವ್ರದೇ ಭಯ ಇವತ್ತಿನ ದಿನ ಲೆಕ್ಕಕ್ಕೆ ತಗೊಳ್ಳಲ್ಲ, ಇನ್ನು ಮನುಷ್ಯರ ಭಯ ಕೇಳಬೇಕಾ? ಹಾಗಾಗಿ ನಾವು ಜೀವನದಲ್ಲಿ ಭಯ ಪಡಬೇಕು. ಯಾರಿಗೆ ಅಂತ ಹೇಳಿದ್ರೆ, ಭಯ ಅನ್ನೋದು ಇದ್ರೆ ಕೇವಲ ಭಗವಂತನ ಭಯ ಮಾತ್ರ ನಮಗೆ ಜೀವನದಲ್ಲಿ ಇರಲಿ. ಭಗವಂತ ಎಂಥ ಮಾತನ್ನ ಹೇಳ್ತಾನೆ ಗೊತ್ತಾ? ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ. ಪರಮಾತ್ಮ ಹೇಳಿದಂಥ ಮಾತು ಏನು ಅಂದ್ರೆ, ಈ ಪ್ರಪಂಚದಲ್ಲಿ ಯಾವ್ಯಾವ ಪ್ರಾಣಿಗಳು ಅಂತ ಇದ್ದಾವೋ ಈ ಎಲ್ಲಾ ಪ್ರಾಣಿಗಳಿಗೂ ಕೂಡ ನಾನು ಕೊಡ್ತಕ್ಕಂಥ ಮೊದಲನೇ ವ್ರತ ಅಥವಾ ವರ ಏನು ಅಂತ ಹೇಳಿದ್ರೆ ಅಭಯದಾನವನ್ನು ನಾನು ಮೊದಲಿಗೆ ಮಾಡುತ್ತೇನೆ. ಯಾಕೆ? ಪ್ರಪಂಚದಲ್ಲಿ ಪ್ರಜೆಗಳಿಗೆ ನಾನು ಅಭಯದಾನವನ್ನ ಮಾಡದೇ ಇದ್ದರೆ ಆ ಪ್ರಜೆಗಳು ಭಯದಲ್ಲಿ ಸುಖವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಭಯದಾನವನ್ನ ನಾನು ಮೊದಲಿಗೆ ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದಂಥ ಮಾತು. ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ ಅಂತ ಸ್ಪಷ್ಟವಾಗಿ ನಮಗೆ ಪರಮಾತ್ಮ ಸಂದೇಶವನ್ನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ವೇದವ್ಯಾಸ ದೇವರ ಸ್ವರೂಪ ಚಿಂತನೆಯನ್ನ ಮಾಡಬೇಕಾದ್ರೆ ಪಂಡಿತಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಭಜತಾಂವರ ತರ್ಕ ಮುದ್ರಯ ದ್ಯತಿಹಸ್ತಾಗ್ರಮಬೋಧಮೀಶಿತೋ ಅಧಿಜಾನು ಸಮರ್ಪಿತಂ ಪರಂ ಕೃತಭೂಯೋ ಭಯಭಂಗ ಮಂಗಲಂ. ವೇದವ್ಯಾಸ ದೇವರ ಎರಡು ಕೈಗಳು ಏನ್ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ, ಒಂದು ಕೈಯಿಂದ ಆ ವೇದವ್ಯಾಸ ದೇವರು ನಮ್ಮಲ್ಲಿ ಇದ್ದ ಅಜ್ಞಾನವನ್ನ ಪರಿಹಾರ ಮಾಡಿದರೆ, ಇನ್ನೊಂದು ಕೈಯಿಂದ ಏನು ವರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಭಯದಾನವನ್ನ ಮಾಡುತ್ತಾ ಇದ್ದಾರೆ. ಅದು ಬರೀ ಅಭಯದಾನ ಅಂತ ಬಿಟ್ರೆ ಸುಮ್ನೆ ಅಭಯದಾನ ಅಲ್ಲ. ಪಂಡಿತಾಚಾರ್ಯ ಹೇಳ್ತಾರೆ, ಕೃತ ಭೂಯೋ ಭಯ ಭಂಗ ಮಂಗಲಂ ಅಂತ ಹೇಳ್ತಾರೆ. ಸಂಸಾರದಲ್ಲಿ ಉಂಟಾಗ್ತಕ್ಕಂಥ ಸಾವಿರಾರು ಭಯಗಳಿಂದ ಇವತ್ತಿನ ದಿನ ಯಾವ ಈ ಪ್ರಪಂಚದಲ್ಲಿ ಮನುಷ್ಯರು ಒದ್ದಾಡ್ತಾ ಇದ್ದಾರೋ ಈ ಎಲ್ಲ ಭಯಗಳನ್ನೂ ಕೂಡ ತೊಡೆದು ಹಾಕಿ ಮಂಗಲವನ್ನು ಉಂಟು ಮಾಡುವಂತಹ ಯಾವ ಅಭಯಪ್ರದ ವರ ಇದೆ, ಅಭಯ ಅನ್ನೋ ಒಂದು ಮುದ್ರೆ ಇದೆ, ಆ ಅಭಯದಾನವನ್ನ ನಾನು ಇನ್ನೊಂದು ಕೈಯಿಂದ ಮಾಡ್ತೇನೆ ಅಂತ ಹೇಳಿ ಆ ವೇದವ್ಯಾಸ ದೇವರು ಇವತ್ತಿನ ದಿನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ದೇವರು ವರವನ್ನ ಕೊಡಲಿಕ್ಕೆ ಸದಾ ಕಾಲ ಸನ್ನದ್ಧನಾಗಿರ್ತಾನೆ. ಏನು ವರ ಕೇಳಬೇಕು ಅಂತ ನಮಗ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಭಗವಂತನನ್ನು ಯಾವತ್ತೂ ಕೂಡ ನಾವು ದೂಷಿಸಬಾರದು. ಹಾಗಾದ್ರೆ ನಾವು ಕೂಡ ಇವತ್ತಿನ ದಿನ ಈ ಭರತ ಖಂಡದಲ್ಲಿ ಇದ್ದೇವೆ. ನಮಗೂ ಕೂಡ ಅಭಯದಾನವನ್ನು ಆ ಪರಮಾತ್ಮ ಮಾಡ್ತಾನ? ನಿಶ್ಚಯವಾಗಿಯೂ ಕೂಡ ಈ ಭಗವಂತ ಅಭಯದಾನವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ನಿಜವಾಗಲೂ ಕೂಡ ಈ ಅಭಯದಾನವನ್ನು ಯಾರು ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿದ್ರೆ ರಾಜರು ಮಾಡಬೇಕು ಅಂತ ಹೇಳಿ, ರಾಜರು ಮಾಡಬೇಕು ಅಂತ ಹೇಳಿ. ಭಾಗವತದಲ್ಲೂ ಒಂದು ಕಥೆ ಬರುತ್ತೆ. ರಂತಿದೇವನ ಕಥೆಯನ್ನ ಭಾಗವತದ ನವಮ ಸ್ಕಂಧದಲ್ಲಿ ನೀವು ಕೇಳಿರ್ತೀರ. ರಂತಿದೇವ ಅಂತ ಒಬ್ಬ ರಾಜ ಇದ್ದ. ಅವನ ರಾಜ್ಯದಲ್ಲಿ ಬರಗಾಲ, ಕ್ಷಾಮ ವಿಪರೀತ ಆಗಿ ಹೋಯಿತು. ಸುಮಾರು 48 ದಿನಗಳ ಕಾಲ ಈ ರಂತಿದೇವ ರಾಜ ಉಪವಾಸದಿಂದ ಇರ್ತಾನೆ. ಯಾಕೆ? ಪ್ರಜೆಗಳಿಗೆ ತಿನ್ಲಿಕ್ಕೆ ಅನ್ನ ಆಹಾರಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರಜೆಗಳು ಉಪವಾಸ ಇದ್ದಾಗ ನಾನು ಊಟವನ್ನ ಮಾಡಿ ನಾನು ಯಾವತ್ತೂ ಕೂಡ ಸುಖವನ್ನು ಅನುಭವಿಸಬಾರದು ಅಂತ ಹೇಳಿ ಆ ರಾಜ 48 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾನೆ. 48 ದಿನ ಆದ ಮೇಲೆ ಯಾರೋ ಒಬ್ರು ಅನ್ನ ಆಹಾರವನ್ನ ನೀಡ್ತಾರೆ. ಅದನ್ನ ತಿನ್ನಬೇಕು ಅಂತ ಉದ್ಯುಕ್ತನಾದಾಗ
ರಂತಿದೇವನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಊಟವನ್ನ ಕೇಳಿಕೊಂಡು ಬರ್ತಾನಂತೆ. ಆ ರಂತಿದೇವನ ಆಸ್ಥಾನ ಭಾರೀ ಸಂತೋಷದಿಂದ ಕೊಟ್ಟು ಬಿಡ್ತಾನಂತೆ. ಅದಾದ ಮೇಲೆ ಒಬ್ಬ ಶೂದ್ರ ಬರ್ತಾನಂತೆ, ಅವನಿಗೂ ಕೂಡ ಸಂತೋಷದಿಂದ ಕೊಡ್ತಾನೆ. ಆಯ್ತು, ಇನ್ನೇನೋ ಉಳಿದದ್ದನ್ನ ನಾನು ತಿಂತೇನೆ ಅಂತ ಅನ್ಕೊಂಡ್ರೆ ನಾಯಿ ಬಂತಂತೆ, ನಾಯಿಗೂ ಕೂಡ ಕೊಟ್ಟು ಬಿಡ್ತಾನೆ. ಆಗಲಿ ನೀರಾದರೂ ಕೂಡ ಇದೆ, ಆ ನೀರನ್ನಾದರೂ ಕೂಡ ನಾನು ಇವತ್ತಿನ ದಿನ ಕುಡಿದು ಇಷ್ಟನ್ನಾದರೂ ಕೂಡ ನನ್ನ ಹಸಿವನ್ನ ಇಂಗಿಸಿಕೊಳ್ತೇನೆ ಅಂತ ಅಂದುಕೊಂಡು ನೀರು ಕುಡಿಲಿಕ್ಕೆ ಹೊರಟ್ರೆ ಅವಾಗೇನಾಗತ್ತೆ ಗೊತ್ತಾ? ಯಾರೋ ಒಬ್ಬ ಬೇಡ ಬರ್ತಾನಂದ. ಎಷ್ಟೋ ದಿನ ಆಯಿತು, ನೀರೂ ಸಿಕ್ಕಿಲ್ಲ, ಆಹಾರವೂ ಕೂಡ ಸಿಕ್ಕಿಲ್ಲ, ಪ್ರಜೆಗಳು ಇವತ್ತಿನ ದಿನ ನೀರಿಲ್ದೆ ಒದ್ದಾಡ್ತಾ ಇದ್ರೆ ನೀನು ಮಾತ್ರ ನೀರನ್ನು ಕುಡಿತಾ ಇದೆಯಲ್ಲ ಅಂತ ಹೇಳಿದ್ರೆ, ರಾಜ ತಾನು ಕುಡಿಲಿಕ್ಕೆ ಇಟ್ಟುಕೊಂಡ ಆ ನೀರನ್ನ ಧಾರಾಳವಾಗಿ ಆ ಮನೆಗೆ ಬಂದಂತಹ ಆ ವ್ಯಕ್ತಿಗೆ ಕೊಟ್ಟು ಬಿಡುತ್ತಾನೆ. ಕೊಟ್ಟ ತಕ್ಷಣವೇ ಏನಾಗತ್ತೆ? ಆಶ್ಚರ್ಯ. ಒಂದು ದಿನ ಉಪವಾಸ ಇರಲಿಕ್ಕೆ ನಾವೆಲ್ಲ ಎಷ್ಟು ಒದ್ದಾಡುತ್ತೇವೆ. ಏಕಾದಶಿ ಅಂತ ಪರ್ವಕಾಲಗಳಲ್ಲಿ 48 ದಿನಗಳ ಕಾಲ ಅನ್ನ ಆಹಾರವನ್ನ ಸ್ವೀಕರಿಸದೇ ಇದ್ದರೂ ಕೂಡ ಪ್ರಜೆಗಳು ಆ ಹಸಿವಿನಲ್ಲಿ ಆ ರಂತಿದೇವನ ಹತ್ರ ಬಂದು ಬೇಡಿದರೂ ಕೂಡ ಕಿಂಚಿತ್ತೂ ಬೇಸರಿಸಿಕೊಳ್ಳದೆ ಆ ರಂತಿದೇವ ಅನ್ನೋ ರಾಜ ಎಲ್ಲ ಪ್ರಜೆಗಳಿಗೂ ಕೂಡ ಅನ್ನದಾನವನ್ನ ಮಾಡಿದ್ನಲ್ವಾ? ಇದೇ ಅಭಯದಾನ ಅಂತ ಇದೇ ಅಭಯದಾನ ಅಂತ ಹೇಳ್ತಾರೆ. ಅನ್ನಕ್ಕಾಗಲಿ, ಆಹಾರಕ್ಕಾಗಲಿ, ನೀರಿಗಾಗಲಿ, ಜೀವನಕ್ಕಾಗಲಿ ಯಾವುದಕ್ಕೂ ಕೂಡ ನಾವು ನಮ್ಮ ಸಂಸಾರದಲ್ಲಿ ಭಯವನ್ನ ಪಡದೆ ನಾವು ಇವತ್ತಿನ ದಿನ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರೆ ರಾಜರ ಅಭಯ ಪ್ರದಾನ ಅನ್ನೋ ಗುಣ ನಮ್ಮಲ್ಲಿ ಇವತ್ತಿನ ದಿನ ವರವನ್ನ ಕೊಟ್ಟಿದೆ ಅಂತ ನಾವು ಅನ್ಕೋಬೇಕು. ಅವನ ತ್ಯಾಗಕ್ಕೆ ಏನಾಗತ್ತೆ ಗೊತ್ತಾ? ನಿಮಗೆ ಆಶ್ಚರ್ಯ. ಸ್ವತಃ ದೇವತೆಗಳೇ ಪ್ರತ್ಯಕ್ಷರಾಗಿ ಅವನಿಗೆ ವರವನ್ನ ಕೊಟ್ಟು ಅವನ ತ್ಯಾಗವನ್ನ ಎಲ್ಲರೂ ಕೂಡ ಕೊಂಡಾಡುವಂತೆ ಇವತ್ತಿಗೂ ಕೂಡ ರಂತಿದೇವನ ತ್ಯಾಗವನ್ನು ನಾವು ಕೊಂಡಾಡ್ತೇವೆ. ರಾಯರ ಜೀವನ ಚರಿತ್ರೆಯಲ್ಲೂ ಕೂಡ ಇಂಥ ಘಟನೆಯನ್ನು ನಾವು ಕೇಳ್ತೇವೆ. ಚೋಳ ರಾಜ್ಯದ ರಾಜ ವೀರ ವಿಜಯರಾಘವನೋ ಅಥವಾ ವೀರರಾಘವನೋ ಅನ್ನೋ ಹೆಸರು. ಅವನಿಗೂ ಬರಗಾಲ ಬರುತ್ತೆ. ರಾಘವೇಂದ್ರ ತೀರ್ಥರ ಪಟ್ಟಾಭಿಷೇಕ ಮಹೋತ್ಸವವನ್ನ ಸುಧೀಂದ್ರ ತೀರ್ಥರ ನೇತೃತ್ವದಲ್ಲಿ ತುಂಬಾ ಸಂಭ್ರಮದಿಂದ ನಡೆಸಿದ ರಾಜನ ರಾಜ್ಯದಲ್ಲಿ ಇವತ್ತಿನ ದಿನ ಬರಗಾಲ ಬಂದಿದೆ. ಸ್ವಾಮಿಯ ಹತ್ರ ಬಂದು ರಾಯರ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ ಬರಗಾಲ ಬಂದಿದೆ, ಏನಾದ್ರೂ ಅನುಗ್ರಹವನ್ನ ತಾವು ಮಾಡಿ ಇದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಅವನು ತುಂಬಾ ಕಷ್ಟಪಟ್ಟಿದ್ದಂತೆ ರಾಜ. ಆ ಉಗ್ರಾಣದಲ್ಲಿ ಇದ್ದ ಎಲ್ಲಾ ಪದಾರ್ಥಗಳನ್ನು ತೆಗೆದುಕೊಟ್ಟಿದ್ದ. ತೆಗೆದುಕೊಡೋದ್ರಿಂದ ಬರಗಾಲ ಆಗಲಿ ಅಥವಾ ಕ್ಷಾಮ ಆಗಲಿ ಏನಾದ್ರೂ ಪರಿಹಾರ ಆಗತ್ತಾ? ಇದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಮರ್ಥ್ಯ ಇರೋದು ರಾಯರಿಗೆ ಮಾತ್ರ ಅಂತ ತಿಳಿದು ರಾಯರ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಒಂದು ಬೀಜ ಮಂತ್ರವನ್ನ ಬರೆದು ರಾಜನ ಉಗ್ರಾಣದಲ್ಲಿ ರಾಘವೇಂದ್ರ ತೀರ್ಥರು ಇಟ್ಟಾಗ ರಾಯರು ರಾಜನಿಗೆ ಹೇಳ್ತಾರಂತೆ, ಪ್ರಜೆಗಳಿಗೆ ಎಷ್ಟು ಬೇಕಾದರೂ ಕೂಡ ಧಾನ್ಯವನ್ನ ಕೊಡು. ರಾಜ ಕೊಡ್ತಾನೆ. ಎಷ್ಟು ತೆಗೆದುಕೊಟ್ಟರೂ ಕೂಡ ಆ ಉಗ್ರಾಣದಲ್ಲಿರ್ತಕ್ಕಂಥ ಧಾನ್ಯಗಳು ಖಾಲಿ ಆಗ್ಲಿಲ್ಲಂದು. ಹಾಗಾದ್ರೆ ರಾಯರ ಅಭಯದಾನ ಆ ರಾಜನಿಗೆ ಎಷ್ಟು ಧೈರ್ಯವನ್ನ ತಂದುಕೊಟ್ಟಿತ್ತು ಆಲೋಚನೆಯನ್ನು ಮಾಡಿ. ನಾವೇನಾದ್ರೂ ಒಂದು ದೊಡ್ಡ ಕೆಲಸವನ್ನ ಜೀವನದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅಡ್ಡಗಾಲ ಹಾಕವ್ರೆ ಜಾಸ್ತಿ. ಯಾರೋ ಒಬ್ಬರಲ್ಲ ಒಬ್ಬ ವ್ಯಕ್ತಿ ಇವತ್ತಿನ ದಿನ ನೀನು ಮಾಡು ನಾನು ಮುಂದೆ ಇದ್ದೇನೆ ಅಂತ ಅಭಯದಾನ ಮಾಡಿದ್ರೆ ಅವನ್ ಸಹಾಯ ಮಾಡ್ತಾನೋ ಬಿಡ್ತಾನೋ ಎರಡನೇ ಮಾತು. ಆ ಕ್ಷಣಕ್ಕೆ ಆ ಕಾಲಕ್ಕೆ ಆ ಮಾತೇ ಅವನನ್ನು ತುಂಬಾ ದೊಡ್ಡ ಕೆಲಸದಲ್ಲಿ ಪ್ರವೃತ್ತಿಯನ್ನ ಮಾಡುವಂತೆ ಮಾಡ್ತಲ್ವಾ? ಇದೇ ಒಂದು ದೊಡ್ಡ ಅಭಯದಾನ ಅನ್ನುವಂತಹ ಗುಣ. ಹಾಗಾಗಿ ಜೀವನದಲ್ಲಿ ನಾವು ಉನ್ನತಿಯನ್ನಾಗಲಿ ಅಥವಾ ಶ್ರೇಯಸ್ಸನ್ನಾಗಲಿ ನಾವು ಪಡಿಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣಗಳಲ್ಲಿ ಮೊದಲನೇ ಗುಣ ಯಾವುದು ಅಂತ ಹೇಳಿದರೆ ಅಭಯ ಅನ್ನೋ ಗುಣವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಕೃಷ್ಣ ಪರಮಾತ್ಮ ನಿಮ್ಮಿಂದ ಇನ್ನೊಬ್ಬರಿಗೂ ಭಯ ಆಗಬಾರದು, ಇನ್ನೊಬ್ಬರಿಂದ ನಿಮಗೂ ಭಯ ಆಗಬಾರದು. ಭಯ ಇರೋದು ಅಂತಾದರೆ ಭಗವಂತನ ಭಯ ಮಾತ್ರ ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡು ನೀವು ಜೀವನವನ್ನು ನಡೆಸಿ
ನಿಶ್ಚಯವಾಗಿಯೂ ಕೂಡ ನೀವು ಸನ್ಮಾರ್ಗದಲ್ಲಿ ಇದ್ದು ಉತ್ತಮವಾದ ಜೀವನವನ್ನು ನಡೆಸಿ ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾನೆ. ಹೀಗೆ ಉಪದೇಶವನ್ನು ಕೊಡ್ತಾ ಎರಡನೇ ಗುಣವನ್ನ ಹೇಳ್ತಾನೆ, ಸತ್ವ ಸಂಶುದ್ಧಿ. ಏನು ಸತ್ವ ಸಂಶುದ್ಧಿ? ಚಿತ್ತಪ್ರಸಾದ ಅಂತ ಅರ್ಥ. ಮನಸ್ಸು ಪ್ರಸನ್ನತೆಯಿಂದ ಇಟ್ಟುಕೊಂಡಿರ್ಬೇಕಂತೆ ನೋಡಿ ಯಾವಾಗಲೂ ಕೂಡ. ಇದು ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರೂ ಕೂಡ ನಮ್ಮ ಮನಸ್ಸು ಒಂದಲ್ಲ ಒಂದು ಹೊಯ್ದಾಟದಲ್ಲಿ, ಸದಾಕಾಲ ಹೊಯ್ದಾಟದಲ್ಲೇ ಇರುತ್ತೆ. ಆದ್ದರಿಂದ ನಾವು ಮನಃಪ್ರಸನ್ನತೆಯನ್ನ ಹೇಗೆ ತಾನೇ ಸಂಪಾದಿಸ್ಲಿಕ್ಕೆ ಸಾಧ್ಯ? ಇದೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ನೀ ಸಂಸಾರದಲ್ಲಿ ಇರಬೇಕಾ? ಇದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ನಿನ್ನ ಮನಸ್ಸೇ. ಈ ಸಂಸಾರದಿಂದ ಬಿಡುಗಡೆ ಹೊಂದಬೇಕಾ? ಅದಕ್ಕೂ ಕಾರಣ ಯಾವುದು ಅಂದ್ರೆ ಮನಸ್ಸೇ. ಏನಿದು ಮನಸ್ಸು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಸಿನಿಂದ ನೀನು ನಿನ್ನ ಜೀವನ ನಡೆಸಿದಿ ಅಂತಾದ್ರೆ ಒಳ್ಳೆ ಸಂಸಾರದಿಂದ ಬಿಡುಗಡೆ. ಕೆಟ್ಟ ಮನಸ್ಸಿನಿಂದ ನೀನು ಕೂಡಿದವನಾಗಿದ್ದಿ ಅಂತಾದ್ರೆ ಸದಾಕಾಲ ಈ ಸಂಸಾರದಲ್ಲಿ ನಾವು ಇರಬೇಕಾಗತ್ತೆ. ನಿಮಗೊಂದು ಮಾತು ಹೇಳಬೇಕು ಅಂತಾದ್ರೆ, ಒಳ್ಳೆ ಮನಸ್ಸುಳ್ಳ ಮಾನವರಾದರೆ ದೇವರನ್ನ ನಾವು ಕರಿಬೇಕು ಅಂತಲೇ ಇಲ್ಲಂತೆ. ದೇವ್ರು ತಾನಾಗೇ ಬಂದು ಬಿಡ್ತಾನಂತ. ಯಾರು ಗೊತ್ತಾ ದೃಷ್ಟ ಅಂತ? ದ್ರೌಪದಿ ದೇವಿ, ಅಂಬರೀಷ ಮಹಾರಾಜ, ರಂತಿದೇವ, ಧ್ರುವ ಮಹಾರಾಜರು. ಧ್ರುವ ತನ್ನ ಅಪ್ಪನ ತೊಡೆ ಮೇಲೆ ಕುತ್ಕೋಬೇಕು ಅನ್ನೋದಕ್ಕೋಸ್ಕರ ಕಾಡಿಗೆ ತಪಸ್ ಮಾಡ್ಲಿಕ್ಕೆ ಹೋದ್ರೆ ಆಯ್ತಾ, ಏನಾಯ್ತು? ಧ್ರುವ ಲೋಕದಾಧಿಪತ್ಯವನ್ನೇ ಸಂಪಾದಿಸಿಕೊಂಡ. ಅಷ್ಟು ನಿರ್ಮಲವಾದ ಮನಸ್ಸಿನಿಂದ ಆ ಧ್ರುವ ಮಹಾರಾಜರು ತಪಸ್ಸನ್ನ ಮಾಡಿರೋ ಕಾರಣದಿಂದ ಆ ಭಗವಂತನೇ ಇವತ್ತಿನ ದಿನ ಆ ಧ್ರುವನ ಎದುರುಗಡೆ ಪ್ರತ್ಯಕ್ಷ ಆಗಿ ಅವನಿಗೆ ವರವನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ನಿರ್ಮಲ ಮನಸ್ಕರಾಗಿ ಯಾವುದೇ ಶುದ್ಧ ಕರ್ಮಗಳನ್ನ, ಉತ್ತಮ ಕರ್ಮಗಳನ್ನ ಅನುಷ್ಠಾನ ಮಾಡಿದರೆ ದೇವರನ್ನ ನಾವು ಕರಿಬೇಕು ಅಂತ ಇಲ್ಲ. ದೇವರು ತನ್ನ ಪಾಡಿಗೆ ತಾನೇ ಬರ್ತಾನೆ. ದುಷ್ಟರಾದ್ರೂ ಕೂಡ ಕರಿಬೇಕು ಅಂತ ಇಲ್ಲಂತೆ. ದುಷ್ಟರಾದ್ರೂ ಕೂಡ ಕರಿಬೇಕ ಇಲ್ಲಂತೆ. ಮಾನವನಾಗಿ ಉತ್ತಮ ಮನಸ್ಸಿನಿಂದ ಆ ಪರಮಾತ್ಮನ ಆರಾಧನೆಯನ್ನ ಮಾಡಿದಾಗಲೂ ದೇವರನ್ನು ಕರಿಬೇಡಿ. ದಾನವರಾಗಿ ದುಷ್ಟ ಗುಣಗಳನ್ನು ಅಳವಡಿಸಿಕೊಂಡು ನೀವು ಜೀವನ ನಡೆಸ್ತಾ ಇದ್ರೆ ಆಗಲೂ ದೇವರನ್ನು ಕರಿಬೇಡಿ. ಯಾಕೆ? ರಾವಣ ಕರೆದ್ ನಾವನೇನಾದ್ರೂ ಕೂಡ ರಾಮಾವತಾರ ಮಾಡ್ಲಿ, ನನ್ನ ಅನುಗ್ರಹ ಮಾಡ್ಲಿ ಅಂತ ಅಟ್ಟಿಸ್ಕೊಂಡು ಹೊಕ್ಕೊಂದಾಗ್ದ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ದಂತವಕ್ರ, ಕಂಸ ಮೊದಲಾದ ದುಷ್ಟರು ಇವತ್ತಿನ ದಿನ ನಮಗೆ ಇತಿಹಾಸ ಪುಟದಲ್ಲಿ ನಮಗೆ ಸಿಗುತ್ತಾರೆ. ಇವರೆಲ್ಲರನ್ನೂ ಕೂಡ, ಇಂಥ ದುಷ್ಟ ದಾನವರನ್ನೂ ಕೂಡ ಕೊಲ್ಲಲಿಕ್ಕೆ ಬಂದದ್ದು ಯಾರು ಅಂತ ಬಿಟ್ರೆ ಪರಮಾತ್ಮನೇ ಕೊಂದದ್ದು. ಹಾಗಾಗಿ ಮಾನವರಾಗಿ ಇದ್ದಾಗಲೂ ದೇವ್ರೇ ನನ್ನನ್ನು ಅನುಗ್ರಹ ಮಾಡಪ್ಪ, ಒಂದಲ್ಲ ಒಂದು ದಿನ ನನಗೆ ದರ್ಶನವನ್ನು ಕೊಡಪ್ಪ ಅಂತ ನಾವು ಕೇಳ್ತೇವೆ. ದೇವರು ಕೊಡೋದೇ ಇಲ್ಲ. ಇದು ಹೆಂಗಾಗಿದೆ ಗೊತ್ತಾ? ಇದು ಕಡ್ಲೆ ಇದ್ದವರಿಗೆ ತಿನ್ಲಿಕ್ಕೆ ಹಲ್ಲಿರಲ್ಲ, ಹಲ್ಲಿರೋರಿಗೆ ತಿನ್ಲಿಕ್ಕೆ ಕಡ್ಲೆ ಇರಲ್ಲ. ಯಾರು ಏನೂ ವರ ಕೇಳಂಗೆ ಇಲ್ವೋ ಅವ್ರ ಹತ್ರ ದೇವ್ರು ಬೇಡ ಅಂದ್ರೂ ಕೂಡ ಪ್ರತ್ಯಕ್ಷ ಆಗಿ ಏನ್ ಬೇಕು ವರ ಕೇಳು, ಏನ್ ಬೇಕು ವರ ಕೇಳು. ಪ್ರಹ್ಲಾದರಾಜರ ಹತ್ರ ಧ್ರುವ ಮಹಾರಾಜ್ ನನಗ್ ಬೇಡ ಬೇಡ ಅಂತ ಅವ್ರು ಹೇಳೋರು, ಇವನು ಮಾತ್ರ ವರ ಕೇಳು ಕೇಳು. ಅದೇ ನಮ್ಮ ಹತ್ರ ಪ್ರತ್ಯಕ್ಷ ಆಗ್ಬಾರ್ದಾ?